ನಮಸ್ಕಾರ ವೀಕ್ಷಕರೇ, ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನದಲ್ಲಿ ಪ್ರತಿ ವಾರವೂ ಕೂಡ ಒಬ್ಬೊಬ್ಬರ ಜೀವನದ ಕಥೆಯನ್ನ ನಿಮ್ಮ ಮುಂದೆ ಬಿತ್ತರಿಸ್ತಾ ಹೋಗ್ತಾ ಇದ್ದೀವಿ. ಈ ವಾರ ನಾವು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇವತ್ತು ನಾವು ಒಂದೊಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ ಖುಷಿ ಹಂಚ್ಲಿಕ್ಕೆ ಹೊರಟಿರುವಂತ ವ್ಯಕ್ತಿ ಯಾರು ಅಂತಂದ್ರೆ, ಆಟಿಕೆ ಪಿಟೀಲನ್ನ ಮಾರುವಂತಹ ವ್ಯಕ್ತಿಯನ್ನ ನಾವು ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಅವರ ಬದುಕು ಹೇಗಿದೆ, ಅವರ ಬದುಕನ್ನ ಹೇಗೆ ಸಾಗಿಸ್ತಾ ಇದ್ದಾರೆ, ಅವ್ರ ಕಷ್ಟ ಏನು, ನೋವೇನು ಅಂತ ಆಲಿಸಿ ನಮ್ ಕೈಲಾದಂತಹ ಸಹಾಯವನ್ನ ಮಾಡೋದ್ರ ಮೂಲಕ ಅವ್ರ ಮುಖದಲ್ಲಿ ನಗು ತರಿಸೋ ಪ್ರಯತ್ನವನ್ನ ಮಾಡೋಣ. ಬನ್ನಿ, ಹಾಗಿದ್ರೆ ಅವ್ರೇನ್ ಮಾತಾಡಿದ್ದಾರೆ ನೋಡ್ಕೊಂಡ್ ಬರೋಣ. ಎಲ್ಲ ಎಲ್ಲಿ ತರ್ತೀರಾ ಭಯ್ಯ? ನೀವೇ ರೆಡಿ ಮಾಡ್ತೀರಾ? ಎಲ್ಲಿ ಎಲ್ಲಿ ಮನೆ ನಿಮ್ದು? ಯಾವ ಏರಿಯಾ? ಹಾ, ಚಂದ್ರಪಟ್ಟಣ ನಿಮ್ದು? ನಂದು ಚಂದ್ರಪಟ್ಟಣನೇ. ಎಲ್ಲಿ, ಯಾವ ಏರಿಯಾ ಮನೆ? ಅಲ್ಲಿ ಮೇಲ್ಗಡೆ ಬೊಂಬು ಬಜಾರ್ ಇದೆಯಲ್ಲ ಅಲ್ಲಿ. ನೀವು ಅಲ್ಲೇ ತಯಾರಿಸ್ಕೊಂಡು ಎಲ್ಲ ಊರಿಗೂ ಹೋಗ್ತೀರಾ? ಶ್ರವಣಬೆಳಗೊಳ ಮಾತ್ರನಾ? ಶ್ರವಣಬೆಳಗೊಳ ಮಾತ್ರನಾ? ಅಂದ್ರೆ ಸಾಯಂಕಾಲ ಹೋಗ್ತೀನಿ. ಎಷ್ಟು ಗಂಟೆಗೆ ಬರ್ತೀರಾ ಅಂಕಲ್? ಬೆಳಗ್ಗೆ 7:30 8 ಗಂಟೆಗೆ ಬರ್ತೀನಿ. ಬೆಳಗ್ಗೆ 7:30 8 ಗಂಟೆ. ಎಷ್ಟು ಪೀಸ್ ತರ್ತೀರಾ? ಈಗೇನಷ್ಟಿಲ್ಲ. ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ? ಒಂದು 50 ಇದ್ರೂ ಕಮ್ಮಿನೇ. ಹೌದು, ಖಾಲಿ ಆಗ್ಬಿಡ್ತಾರೆ. ಅವಾಗ ಖಾಲಿ ಆಗ್ತಿತ್ತು, ಈಗ ಒಂಚೂರು ಕಷ್ಟ. ಕಷ್ಟ ಅಂದ್ರೆ ಇದನ್ನ ನಿಮಗೆ ಮಾಡಕ್ಕೆ ಏನಂತ ಕರೀತಾರೆ ಹೇಳಿ ಇದನ್ನ? ಸ್ವಲ್ಪ ಜನ ಪಿಟೀಲ್ ಅಂತಾರೆ. ಹಾ, ಪಿಟೀಲು. ಈ ತಯಾರಿಸೋದೆಲ್ಲ ಹೆಂಗ್ ಕಲ್ತ್ಕೊಂಡ್ರಿ ಅಂಕಲ್? ಅದು ದೊಡ್ಡದು ಪಿಟೀಲ್ ಬರ್ತೈತಲ್ಲ, ಹಾ, ಅದನ್ನ ನೋಡಿ ಆ ಥರನೇ ಇದು ಸಣ್ಣದು ಮಾಡಿ ಯೂಸ್ ಮಾಡಿ. ಎಷ್ಟು ವರ್ಷದಿಂದ ದುಡಿಮೆ ಮಾಡ್ತಿದ್ದೀರಾ ಇದನ್ನ? ಒಂದು 20-30 ವರ್ಷದಿಂದ. 30 ವರ್ಷದಿಂದ ಇದೇನೆ. ಈಗ ಒಂದಕ್ಕೆ 100 ರೂಪಾಯಿ ಆದ್ರೆ ನಿಮಗೆ ಎಷ್ಟು ಉಳಿಸ್ಕೊತೀರಾ ದುಡ್ಡು? ದುಡ್ಡು ಜಾಸ್ತಿ ಬೀಳಲ್ಲ, ಒಂದು 20-25 ರೂಪಾಯಿ ಬೀಳುತ್ತೆ ಅಷ್ಟೇ ಒಂದಕ್ಕೆ. ಅಂದ್ರೆ ಸ್ವಲ್ಪ ಕಷ್ಟ. ಈಗ ಎಷ್ಟಾಯ್ತು ಇಲ್ಲಿ ತನಕ? ಬೆಳಗಿಂದ ಒಂದು 600-700 ರೂಪಾಯಿ ಮಾಡಿದ್ವಿ. ಮತ್ತೆ ಅದನ್ನು ಖರ್ಚು, ಮತ್ತೆ ಇದನ್ನ ತರಕ್ಕೂ ಮತ್ತೆ ಮಾಡ್ಬೇಕಲ್ವಾ ಅಂಕಲ್ ನೀವು? ಹೆಂಗೆ, ಮಕ್ಕಳು ಇದಾರಾ? 3 ಹೆಣ್ಮಕ್ಳು. ಹೌದಾ? ಗಂಡು ಮಕ್ಕಳು ಇಲ್ಲ, ಗಂಡು ಮಕ್ಕಳಿಲ್ಲ. ಹೌದಾ? ಮದುವೆ ಮಾಡಿದೆ. ಇದೇ ವ್ಯಾಪಾರದಲ್ಲಿ ಯಾವ್ಯಾವ ಊರಿಗೆ ಕೊಟ್ಟಿದ್ದೀರಾ ಅಂಕಲ್? ಒಂದು ಮೈಸೂರು, ಒಂದು ಕಡೂರು, ಒಂದು ಹುಣಸೂರು. ಹೌದಾ? ಈ ದುಡಿಮೆಲ್ಲ ಆಯ್ತಾ ಅಂಕಲ್ ನಿಮಗೆ ಮದುವೆ ಮಾಡೋಕ್ಕೆ? ಸ್ವಲ್ಪ ಸಾಲಾಗಿಲ್ಲ ಮಾಡಿದೆ, ಅದನ್ನು ತೀರಿಸ್ಬಿಟ್ಟೆ. ಪರವಾಗಿಲ್ಲ. ನೀವು ಮತ್ತೆ ಆಂಟಿ ಇಬ್ರು ಇದ್ದೀರಾ? ಅವ್ರೇನು ಕೆಲ್ಸಕ್ಕೆ ಹೋಗ್ತಾರ? ಇಲ್ಲ, ಮನೇಲಿ ಇರ್ತಾರೆ. ಅದು ಇದು ಸ್ವಲ್ಪ ರೆಡಿ ಮಾಡ್ತಿರ್ತಾರೆ. ಅವ್ರ ಮನೇಲಿ ಮಾಡ್ಕೊತಿರ್ತಾರೆ, ನೀವಿಲ್ಲಿ ಮಾರ್ಕೊಂಡು ಇದು ಮಾಡ್ತೀರ. 3 ಮಕ್ಳದ್ದು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಿದ್ರಿ, ಚೆನ್ನಾಗಿದ್ದಾರೆ. ಚೆನ್ನಾಗಿದೆ. ಅವ್ರು ಬಾ ಅಂತ ಕರೀತಾರಾ? ಕರೀತಾರೆ. ಬಾ ನಮ್ಮ ಜೊತೆಗೆ ಇರೋ, ಎಷ್ಟು ವರ್ಷ ಅಂತ ಹಿಂಗೆ ದುಡಿಮೆ ಮಾಡ್ತಿರ್ತೀಯ ನೀನ್ ತಾನೇನೆ ಅಂತ. ನಾವು ಹೋಗಿರೋದು ಸರಿ ಆಗಲ್ಲ, ಯಾಕಂದ್ರೆ ಮಗಳು ಏನೋ ಪ್ರೀತಿನ ಕರೀತದೆ. ಹಳೆಮ್ಮ ಹೆಂಗಿರ್ತದೆ, ಒಂದು ಟೈಮು ಮನೆ ಇದೆ. ಮನೆ ಐತೆ, ಅಂದ್ರೆ ಬಾಡಿಗೆ ಕಟ್ತೀರಾ ಏನು? ಬಾಡಿಗೆ. ಹಂಗೆ ಸರ್ಕಾರದಿಂದ ಕೊಟ್ಟಿದಾರಾ ಏನು? ಜಾಗ ಕೊಟ್ಟಿದ್ರು, ಸಿಂಪಲ್ ಆಗಿ ಸೀಟಿಂಗ್ ಮನೆ ಕಟ್ಕೊಂಡು. ಶೀಟ್ ಮನೇಲಿ ಇದ್ದೀರಾ? ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು. ಈಗ ಸಾಕು. ಹೆಂಗಿರ್ತೀರಾ ಅಂಕಲ್ ಮತ್ತೆ? ಹಾ, ಊಟ ಮಾಡಿದ್ರ ಅಂಕಲ್? ಇಲ್ಲ, ಹೋಗ್ತೀನಿ ಸ್ವಲ್ಪ. ಕೇರಳ ಬಸ್ ಇತ್ತಲ್ಲ, ಅವ್ರು ಪಿಟೀಲ್ ಕೇಳಿದ್ರು, ಅಷ್ಟರಲ್ಲಿ ಅವ್ರ ಮಾಸ್ಟರ್ ಜಲ್ದಿ ಕರೆದ್ಬಿಟ್ರು ಅವ್ರಿಗೆ. ತಗೊಳ್ಳಿಲ್ವಾ ಅಂಕಲ್? ಬಂದಿತ್ತು 4 ತಗೊಂಡ್ರು. 4 ತಗೊಂಡ್ರು. ಒಟ್ಟು ಎಷ್ಟು ತರ್ತೀರಾ ಅಂಕಲ್ ಮನೆಯಿಂದ? ಮನೆಯಿಂದ ಒಂದು 20-30 ತರ್ತೀನಿ. ಈಗ ಮುಂಚೆ ಆದ್ರೆ ಎಷ್ಟು ತರ್ತಿದ್ರಿ? 50-55. ಅಷ್ಟು ಖಾಲಿ ಮಾಡ್ಕೊಂಡು ಹೊಟ್ಟೋಗ್ತಿದ್ರಾ? ಗಂಟೆ ಖಾಲಿ ಮಾಡ್ತಾರೆ. ತಿಂಗಳಿಗೆ ಎಷ್ಟು ಲಾಭ ಮಾಡ್ಕೊತೀರಾ ಇದರಿಂದ, ಈ ದುಡಿಮೆಯಿಂದ? ಲಾಭ ಅಂದರೆ ದುಡ್ಡೆಲ್ಲ ನಮ್ಮದೇ. ಅದರಲ್ಲಿ ಒಂದು ಅರ್ಧ ಹೋದ್ರೂ ಅರ್ಧನಾರು ಉಳಿತದೆ. ವ್ಯಾಪಾರ ಆಗ್ತದೆ, ಒಂದೊಂದು ದಿನ ಆಗಲ್ಲ. ಅಲ್ಲಿ ನೀವಿರೋ ಜಾಗದಲ್ಲಿ ತುಂಬಾ ಜನ ಇದಾರ ಈ ಥರದವರು, ಅಥವಾ ಇದೇ ಮಾಡೋರು? ಇಲ್ಲ, ನೀವೊಬ್ರೇನೆ? ಬೇಲೂರಲ್ಲೇ ಬಿಡಲಿ ನಮ್ಮ ಕಡೆಯವರು ಇದ್ದಾರೆ. ಅವರು ಇದೇ ಥರ, ಈ ಥರದ್ದೇನೆ ಸೇಮು. ಖುಷಿ ಇದೆಯಾ ಅಂಕಲ್ ಈ ಕೆಲಸದಲ್ಲಿ ನಿಮಗೆ? ಯಾವ್ದಾರು ಒಂದು ಒಳ್ಳೆ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನುಡಿಸಿ ನೋಡೋಣ, ಕೇಳ್ತೀನಿ. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಹೆಂಗ್ ಬರುತ್ತೆ ಅಂಕಲ್ ನಿಮಗೆ ಇದೆಲ್ಲ?
ಆ ಒಂದು ಹಾಡು ಕಲಿಯೋ ಗಂಟ ಒಂದು ಹಾಡು ಕಲ್ತ್ಬಿಟ್ರೆ ಮಾತಾಡಿಸ್ತಾರ ಅಂಕಲ್ ಹಿಂಗೆ ಯಾರು ಮಾತಾಡ್ತಾರೆ ಒಂದು 2 ಮಾತು ಅಷ್ಟೇ. ನೀವೇ ಸ್ವಲ್ಪ ಸೈಲೆಂಟಾಗಿ ಮಾತಾಡ್ತೀರಿ. ಎಷ್ಟು ಕಿಲೋಮೀಟರ್ ಓಡಾಡ್ತೀರಾ ಅಂಕಲ್ ಡೈಲಿ? ಹೇಳಕ್ಕೆ ಬಸ್ ಎಲ್ಲರಿಗೂ ಇರ್ತಾವೆ, ಅಲ್ಲಿವರೆಗೂ ಹೋಗ್ತಾರೆ. ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಸಂಜೆ, ಬೆಳಗ್ಗೆ 8 ಗಂಟೆಗೆ ಬಂದರೆ ಸಂಜೆ 6 ಗಂಟೆಗೆ 5 ಗಂಟೆಗೆ ಬಂದ್ ಮಾಡ್ತಾರೆ. ಬಂದ್ ಮಾಡಿಬಿಡ್ತಾರೆ, ಹೊಟ್ಟೋಗ್ಬಿಡ್ತೀರಾ. ಹಾಂ ಹಾಂ ಹಾಂ. ಊಟ ಯಾಕೆ ಇನ್ನೂ ಮಾಡಿಲ್ಲ? ಇಲ್ಲ ಮಾಡ್ತಿದ್ದೆ, ಈ ಬಸ್ ಇತ್ತಲ್ಲ ಅದಕ್ಕೆ. ಊಟ ಮಾಡೋಣ ನಡೀರಿ. ಇಲ್ಲ ಇಲ್ಲಪ್ಪ, ಆ ಹೋಗ್ತೀನಿ. ಎಲ್ಲಿ ಮಾಡ್ತೀರಾ ಊಟ? ಹೋಟ್ಲ್ ಇದೆ. ಹಾಂ ಹಾಂ. ನೀವು ಬೇರೆ ಊರಿಗೂ ಹೋಗ್ಬೋದಿಲ್ಲ ಅಂಕಲ್, ಮೈಸೂರಿಗೂ ಎಲ್ಲ ಹೋದ್ರೆ ಇನ್ನೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಬಟ್ ಅಲ್ಲಿರೋ ದಸರಾ ಟೈಮಲ್ಲಿ ಹೋಗ್ತೀನಿ. ಬಾಕಿ ಕಡೆ ದೊಡ್ಡ ದೊಡ್ಡ ಜಾತ್ರೆ ಆದ್ರೆ ಜಾತ್ರೆಗಳಿಗೆ ಮಾಡ್ಕೊಂಡು ಹೋಗ್ತೀನಿ. ಈ ಬೂಕನ್ ಬೆಟ್ಟ ಜಾತ್ರೆ ಅದೆಲ್ಲ ಹೋಗ್ತೀನಿ. ಎಲ್ಲ ಜಾತ್ರೆ ಆದ್ರೆ ಅಲ್ಲಿಗೆ ಹೊಟ್ಟೋಗ್ಬಿಡ್ತೀರಾ. ಇಲ್ಲಿ ಮಿಕ್ಕಿದಂತೆ ಶ್ರವಣಬೆಳಗೊಳನೇ ನೋಡ್ತೀರಾ. ಎಷ್ಟೊಂದು ಊರುಗಳಲ್ಲಿ ಜಾತ್ರೆ ಆಗುತ್ತಲ್ಲ, ಎಲ್ಲ ಕಡೆಗೂ ಹೋಗಿ ಅಂಕಲ್ ದುಡಿಮೆ ಆಗುತ್ತೆ. ಬೇರೆ ಕೆಲಸ ಏನೋ ಟ್ರೈ ಮಾಡ್ಲಿಲ್ವಾ ಅಂಕಲ್? ನೀವು 30 ವರ್ಷದಿಂದ ಇದೇ ಮಾಡ್ತಿದ್ದೀರಲ್ಲ, ಬೇರೆ ಏನು ಇಂಟ್ರೆಸ್ಟ್ ಆಗ್ಲಿಲ್ವಾ ನಿಮಗೆ? ಯಾರಾದಂದ್ರೆ ಮಾಡಕ್ಕೆ ಅಷ್ಟೊಂದು ಬುದ್ಧಿ ಇಲ್ಲ ನಮ್ಗೆ, ಓದಿಲ್ಲ. ಏನು ಓದಿದ್ದೀರಾ ನೀವು? ಏನು ಓದಿಲ್ವಾ ಅಂಕಲ್? ನಿಮ್ಮ ತಂದೆ ತಾಯಿಯವರೆಲ್ಲ ನಿಮ್ಮನ್ನು ಓದಿಸ್ಲಿಲ್ವಾ ಆ ಕಾಲದಲ್ಲಿ? ಅವ್ರು ಓದಿಸ್ತಿದ್ರು, ಏನಾರ ಒಂದು ಇದಾಗೋದು. ಏನು ದುಡಿಮೆ ಮಾಡ್ತಿದ್ರು ಅಂಕಲ್ ಅವಾಗ ಅವರು? ಅವರು ಇದೇ ಥರ ಅದು ಇದು ವ್ಯಾಪಾರ ಮಾಡ್ಕೊಂಡು ತಿರ್ತೀವಿ ಅಂತ. ವ್ಯಾಪಾರ ಮಾಡ್ಕೊಂಡು ಅವರು ಹಿಂಗೆ ತಿರುಗೋರು. ನಾವ್ ಹೆಂಗ್ ಯೋಚನೆ ಮಾಡ್ತೀವಿ, ನಮ್ಗಿಂತ ಮೇಲಿರೋರ್ನ ನೋಡ್ತೀವಲ್ವಾ, ಕೆಳವರ್ಗದವ್ರನ್ನ ನಾವು ನೋಡೋದೇ ಇಲ್ಲ ಪಾಪ. ಇವ ಅನ್ಸುತ್ತೆ ನಾವು ಚೆನ್ನಾಗಿರ್ಬೇಕಿತ್ತು, ಓದ್ಬೇಕಿತ್ತು, ಅದು ಇದು ಅನ್ನೋದು ಆಸೆ ಇರ್ತದೆ. ಅಂದ್ರೆ ಏನ್ ಮಾಡೋಣ, ನಮ್ಮ ಹಣೆ ಬರ ಹಂಗೆ. ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ. ತಗೊಳ್ಳಿ, ನಾನು ಒಂದು ಲೈಟ್ ತಗೊಂಡಿದ್ದೆ. ನಿಮ್ಮ ಮನೆಗೆ ಕರೆಂಟು ಏನಾರು ಹೋದ್ರೆ ಇದು ನನ್ನ ಕಡೆಯಿಂದ ನಿಮಗೆ ಗಿಫ್ಟ್ ಅಂಕಲ್. ನಿಮ್ಗೆ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಅಂಕಲ್, ಪರವಾಗಿಲ್ಲ. ನನಗೆ ಇದು ಹೇಳ್ಕೊಡ್ಬೇಕಲ್ಲ ನೀವು. ನನಗೆ ಭಾಳ ಇಷ್ಟ ಕಲಿಯೋಕ್ಕೆ, ಬರೋಲ್ಲ, ಏನು ಮಾಡ್ತೀರಾ? ಬೆರಳಲ್ಲೇ ಇರೋದೆಲ್ಲ. ಹೌದಾ? ಅದು ಹೆಂಗೆ ಇದು ರಾಗ ಇಲ್ಲ? ಅಲ್ಲೇ ಒಂದು ಹಾಡು ಮಾಡಿಕೊಂಡು ಬೆಳ್ಳು ಪ್ರೆಸ್ ಮಾಡಿ. ಇದು ಸುಮ್ಮನೆ ಅಷ್ಟು ಕಲಿಬೇಕಂದ್ರೆ ನೀವು 1 2 3 4 ಸರಿಗಮ. ಸರಿಗಮ. ಬಾಳೊಂದು ಹೋರಾಟ ಮರೆಯದಿರಿ. ಇದರಲ್ಲಿ ಇರೋದು ಮನಸ್ಸಲ್ಲೇ ಇರ್ಬೇಕು. ಯಾವ್ದಾರ ಹಾಡು ಇದ್ದು ನೀವು ಬಾರಿಸ್ತಾ ಇರಬೇಕು ಸ್ವಲ್ಪ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಆಟವು ನಿಲ್ಲದು. ಚೆನ್ನಾಗಿದೆ ಅಂಕಲ್. ಅದೇ ನೀವು ಹೇಳ್ದಂಗೆ ಮನಸ್ಸಲ್ಲಿ ಇಟ್ಕೊಂಡ್ರೆ ಅಲ್ವಾ, ಎಷ್ಟು ಜನಕ್ಕೆ ಅವರು ಹೆಲ್ಪ್ ಮಾಡಿದ್ದಾರೆ ಅಂದರೆ ಅವ್ರು ನಮಗೆ ಸ್ಫೂರ್ತಿ ಸರ್, ನಿಜವಾಗ್ಲೂ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ. ನೋಡಿ, ಮಾಡಿದ ಕೆಲಸಗಳು ಎಡಗೈಲಿ ಮಾಡಿದ್ದು ಬಲ್ಗೈ ಗೊತ್ತಾಗದೇ ಇರೋ ರೀತಿ ಮಾಡ್ಬಿಟ್ರು ಪುನೀತ್ ಸರ್. ಯಾರು ಆ ಥರ ಮಾಡಿರ್ಲಿಲ್ಲ. ಬಟ್ ಆದ್ರೂ ದೇವರು
ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಏನೋ ಅಂತ ಅನ್ನಿಸ್ಬಿಡುತ್ತೆ. ಎಷ್ಟು ಜನಕ್ಕೆ. ಇಲ್ಲೇ 1.5 ತಿಂಗಳು ಇದ್ರು. ಹೌದಾ? ಡೈಲಿ ಕಾಫಿ ಕುಡಿಯುವಾಗ ಓ ಬಾಬು ಬನ್ನಿ ಅನ್ನೋದು. ಹೌದಾ? ನೀವು ಕಣ್ಣಾರೆ ನೋಡಿದೀರಾ? ನೀವೇ ಅದೃಷ್ಟವಂತರು, ನಾವೇ ನೋಡಿಲ್ಲ. ಒಳ್ಳೆತನಕ್ಕೆ ನೀನೇ ಸ್ಫೂರ್ತಿ ಎಲ್ಲ ತಲೆಮಾರಿಗೆ. ಶೂಟಿಂಗ್ ನಡೀತಲ್ಲ ಹ್ಞೂ, ಹುಡುಗರು ಮೂವಿ. ಹೋಟ್ಲಲ್ಲೇ ರೂಮ್ ಮಾಡಿದ್ರು ಅವರು. ರಘು ಹೋಟ್ಲಲ್ಲೇ ರೂಮ್ ಮಾಡಿದ್ರಾ? ಅಂತ ಅಲ್ಲ, ರಘು ಹೋಟ್ಲಲ್ಲೇ ರೂಮ್ ಮಾಡಿದ್ರು. ಹಾ ಸೂಪರ್. ಆಗ ಎಲ್ಲ ಮಾತಾಡ್ಸೋರು ನಿಮ್ಮನ್ನ? ಪಾಪ ಕಾಫಿ ಕುಡಿಸೋರು. ನೀವು ಪರಿಚಯ ಆಗ್ಬಿಟ್ಟಿದ್ರಿ ಚೆನ್ನಾಗಿ. ಫೋಟೋನು ತೆಗ್ದು ಮನೇಲಿ ಐತೆ ಫೋಟೋ. ಹೌದಾ? ನೀವೇ ಧನ್ಯರು ಬಿಡಿ, ಅವ್ರನ್ನೆಲ್ಲ ನೋಡಿ ಮಾತಾಡಿಸಿ ಅವ್ರು ನಿಮ್ಮನ್ನ ಅಷ್ಟು ಪ್ರೀತಿಯಾಗಿ. ಮನ್ಸು ನೋಯಿಸ್ತಾ ಇತ್ತಿಲ್ಲ ಪಾಪ. ಹೌದು, ತುಂಬಾ ಒಳ್ಳೆ. ಇರೋರು ಮಾಡೋದೇ ಕಷ್ಟ, ಇಲ್ದಿರೋರಿಗೆ ಮನ್ಸಿರುತ್ತೆ ಮಾಡೋದು, ಕೈಯಲ್ಲಿ ದೇವರು ದುಡ್ಡು ಕೊಟ್ಟಿರಲ್ಲ. ಇರೋರಿಗೆ ತುಂಬಾ ಕಡಿಮೆ. ಆ ಥರದ್ರಲ್ಲಿ ಒಬ್ಬ ಮನುಷ್ಯ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್. ರಾಜ್ಕುಮಾರ್ ಅವರು ಹಾಗೆ ಇದ್ರಲ್ವಾ, ಯಾರೇ ಬರ್ಲಿ ಅಷ್ಟು ಪ್ರೀತಿಯಾಗಿ ಒಂದು ಗೌರವ ಕೊಟ್ಟೆ ಮಾತಾಡ್ಸಿದ್ರು. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಸರ್, ನೀವು ನೋಡಿದಿರಲ್ಲ, ಅದೇ ಖುಷಿ ಬಿಡಿ ನಮಗೆ. ಅಷ್ಟು ಕ್ಲೋಸ್ ಆಗಿ ಮಾತಾಡೋರಾ? ಚೆನ್ನಾಗಿ ಮಾತಾಡೋರು ಪಾಪ. ಅವ್ರ ಹಿಂದ್ಗಡೆ ಬಾಡಿ ಗಾರ್ಡ್ಸ್ ಅವ್ರೆ, ಬರ್ಬಿಡಿ ಅಂದ್ರೆ ಇವ್ರ ಸುಮ್ಮನಿರಪ್ಪ ಅಂತ ಅವ್ರಿಗೆ. ಹೌದಾ? ಎಲ್ಲಿಗೆ ಹೋಗ್ತಿದ್ರಿ ನೀವು? ಅಲ್ಲೇ ಗುರು ಹೋಟ್ಲ ಹತ್ರನೇ ಹೋಗ್ತಿದ್ರಾ? ಹೋಟ್ಲಿನ ಇಲ್ಲಿ ಗಂಟ ಬರ್ತಿದ್ದು. ನಾನು ಅಲ್ಲಿ ಬೆಟ್ಟದ ಬಾಗ್ಲಲ್ಲಿ ವ್ಯಾಪಾರ ಮಾಡ್ತೀನಿ. ಪಿಟಿಲ್ ಬಾರಿಸ್ತಾ ಇರ್ತೀನಿ, ಅಲ್ಲಿ ನೋಡ್ತಾರೆ, ಸೀದಾ ಬರ್ತಾರೆ ಪಾಪ. ಬೇಜಾರಾಯ್ತಲ್ಲ ಎಲ್ಲ ಕಳ್ಕೊಂಡು. ಮುಂದ್ಗಡೆ ಬಂದ್ರು ಅವ್ರಿಗೆ ಏನು ಮಾತಾಡಲ್ಲ ಪಾಪ, ಸೈಲೆಂಟ್ ಆಗಿ ಮಾತಾಡ್ಸೋರು. ಯಾರಿದ್ರೆ ಆ ಕಡೆ ಹೋಗಿ ಆ ಕಡೆ ಹೋಗಿ. ಹೌದು ಹೌದು ಹೌದು. ಅವ್ರು ಏನಿಲ್ಲ ಪಾಪ. ನೋಡಿ ಅಂಕಲ್, ಪಾಪ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಅಂಕಲ್, ನೆನ್ಸ್ಕೊಂಡ್ರೆ ಬೇಜಾರಾಗತ್ತೆ. ಈಗಲೂ ಅಷ್ಟೇ ನಮ್ಮ ಮನಸ್ಸು ನನಗೆ ಒಂಥರ ಆಗುತ್ತೆ. ನಮಗೆ ನಿಜಲ್ಲೂ ನಾವು ಅವ್ರನ್ನ ಇಲ್ಲ ಅಂತ ಅನ್ಕೊಳಕ್ಕೆ ಆಗದೇ ಇಲ್ಲ. ನಾನು ಅದಕ್ಕೆ ಏನು ಅಂದ್ರೆ ಪ್ರತಿಯೊಂದು ಕೆಲ್ಸದಲ್ಲೂ ಅವ್ರನ್ನ ಕಾಣ್ತೀನಿ. ಪ್ರತಿಯೊಬ್ರು ಯಾರು ಮಾತಾಡ್ಸೋರ್ ಮುಖದಲ್ಲಿ ಖುಷಿ ಇದ್ರೆ ಅವ್ರನ್ನ ಕಾಣ್ತೀನಿ. ದೇವ್ರೆಲ್ಲೂ ಇಲ್ಲ, ನಮ್ಮ ನಡುವೆ ನಾವು ಪ್ರೀತಿ ವಿಶ್ವಾಸದಲ್ಲೇ ದೇವ್ರಿರೋದಲ್ವಾ ಬಾಬಣ್ಣ? ನಾವೀಗ ಪ್ರೀತಿ, ನೀವು ಯಾರೋ ನಾನು ಯಾರೋ, ಫ್ಯಾಮಿಲಿನೇ ಹಂಗೆ ಬಿಡಿ, ಅವರು ಕುಟುಂಬನೇ ಹಂಗೆ ಮಾತ್ರ. ಅದೆಷ್ಟು ಹೇಳಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಹಂಗೆಲ್ಲ ಇಲ್ಲ ಇಲ್ಲ ಇಲ್ಲ, ನಾನ್ ನೋಡಿ ಅದ್ ಹಂಗಲ್ಲ, ಹಂಗ್ ಮಾಡಬಾರ್ದು. ನೀವು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ದುಡಿತಿದ್ದೀರಾ, ಸ್ವಾಭಿಮಾನದ ಬದುಕನ್ನು ನಡೆಸ್ತಿದ್ದೀರಾ ಅಂದ್ರೆ ಇದು ನನ್ನ ಖುಷಿಗೆ ನಿಮಗೆ ಕೊಟ್ಟಿದ್ದು. ಈ ಜೋಪಾನವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಿಮ್ದು, ಇದು ನಾನು ಜೋಪಾನವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಂದು. ಎಷ್ಟಾಯ್ತಾ? 100 ರೂಪಾಯಿ ಅಲ್ವಾ ಬಾಬಣ್ಣ? ಹೇಳಿ, ಇಟ್ಕೊಳ್ಳಿ ನಿಮ್ಮ ಖುಷಿಗೆ. ಇಟ್ಕೊಳ್ಳಿ. ಥ್ಯಾಂಕ್ ಯು. ನೀವು ಹಂಗೆ ಖುಷಿಯಾಗಿರಿ. ನನಗೆ ಒಂಥರ ಹೆದರಿಕೆ ಆಗ್ಬಿಡ್ತೀಗ. ಹೆದರಿಕೆ ಏನಕ್ಕೆ? ಖುಷಿ ಪಡ್ಬೇಕಲ್ವಾ ನೀವು? 100 ರೂಪಾಯಿ ಹೇಳ್ಬಿಟ್ಟು ಹಿಂಗೆ ಕೊಡ್ತಾ ಇದ್ದೀರಲ್ಲ. ಯಾರು ಈ ಥರ ಕೊಟ್ಟಿಲ್ವಾ ಬಾಬಣ್ಣ ನಿಮಗೆ? ಇಲ್ಲ. ಇನ್ನು ಪುನೀತ್ ಅಣ್ಣವ್ರು ಮಾತ್ರ ಲಾಸ್ಟ್ ದಿನ ಪಾಪ ಹೋಗ್ಬೇಕಾದ್ರೆ ಒಂದು 5,000 ರೂಪಾಯಿ ಹಿಂಗೆ ಕೊಟ್ಟಿದ್ರು. ಅದು ನನಗೆ ಗೊತ್ತಿಲ್ಲ, ಅದು 5,000 ಅಂತ ಗೊತ್ತಿಲ್ಲ. ಸುಮ್ಮನೆ ಇಸ್ಕೊಂಡೆ ಮಾಡಿಕೊಂಡೆ. ಹೋದ್ಮೇಲೆ ಹೋಟೆಲ್ ಕುಂತು ನೋಡ್ತೀನಿ. ಅಭಿಮಾನಿ ಆಗಿದ್ದು ಆಡಂಬರದಿಂದಲ್ಲ. ಏನ್ ಅನ್ನಿಸ್ತು ಅವಾಗ ನಿಮಗೆ? ನನಗೆ ಅದೇ ಈಗಲೇ ಇಷ್ಟಕ್ಕೆ ಆವಾಗ ಇನ್ನೂ ಒಂದು ಏನೋ ಅನ್ನಿಸ್ಕೊಂಡ್ಬಿಡ್ತು. ಅದಕ್ಕೆ ಈಗಲೇ ಅವ್ರಿಗೆ ಜ್ಞಾಪಕ ಮಾಡಿದ್ರೆ ಹಂಗೆ ಅಳು ಬಂದ್ಬಿಡ್ತದೆ. ಮತ್ತೆ ಹುಟ್ಟಿ ಬಾರಯ್ಯ ಯುವರತ್ನನೇ. ಸರಿ ಬಾಬಣ್ಣ, ನಾನು ಕಲ್ತ್ಕೋತೀನಿ, ನೋಡೋಣ. ಆಯ್ತು ಬಾಬಣ್ಣ, ಬನ್ನಿ.